ಸ್ತ್ರೀ ವಶೀಕರಣದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳುತ್ತೇನೆ. ಇದನ್ನು ಸಿಕ್ಕವರಿಗೆ ನೀವು ಪ್ರಯೋಗವನ್ನು ಮಾಡುವಂತಿಲ್ಲ. ಯಾಕೆಂದರೆ ಇದು ಪತ್ನಿ ಏನಾದರೂ ನಿಮ್ಮ ಹೆಂಡತಿ ಏನಾದರೂ ನಿಮ್ಮ ಮಾತು ಕೇಳದಿದ್ದರೆ, ಅಥವಾ ಅನ್ಯ ಪುರುಷನ ಸಂಪರ್ಕ ಏನಾದರೂ ಇದ್ದರೆ, ಅಥವಾ ನಿಮ್ಮ ಮೇಲೆ ಪ್ರೀತಿ ಆಕರ್ಷಣೆ ಅನ್ನೋದು ಕಡಿಮೆ ಇದ್ದರೆ, ನಿಮಗೆ ನೀವೇ ಸ್ವತಃ ಮಾಡಿಕೊಳ್ಳುವಂತಹ ಒಂದು ಪ್ರಯೋಗ ಇದಾಗಿರುತ್ತೆ. ನಾನು ಹೇಳುವ ರೀತಿಯಲ್ಲಿ ನೀವು ಪ್ರಯೋಗವನ್ನು ಮಾಡಿದ್ದೇ ಆದರೆ ನಿಮ್ಮ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಅನ್ನೋದು ಇರುತ್ತೆ, ಪ್ರೀತಿ ಅನ್ನೋದು ಇರುತ್ತೆ, ಆಕರ್ಷಣೆ ಅನ್ನೋದು ಇರುತ್ತೆ. ಅನ್ಯ ಪುರುಷನ ಸಂಪರ್ಕ ಏನಾದರೂ ಇದ್ದರೂ ಸಹ ಅದನ್ನು ಅವರು ಏನು ಮಾಡ್ತಾರೆ, ಬಿಟ್ಟುಬಿಡ್ತಾರೆ. ಪರಿಪೂರ್ಣವಾಗಿ ನಿಮ್ಮ ಕಡೆಗೆ ಒಲವು ಅನ್ನೋದು ಇರುತ್ತೆ. ಇದನ್ನು ಯಾವ ಥರ ಮಾಡಬೇಕು ಅಂದರೆ, ಇಲ್ಲಿ ತೋರಿಸ್ತಿರುವಂತಹ ಮಂತ್ರವನ್ನು ನೀವು ಮೊದಲು ರವಿವಾರ ದಿನ ಶುಭ ನಕ್ಷತ್ರವನ್ನು ನೋಡಿಕೊಂಡು ಏನು ಮಾಡಬೇಕು, 10,000 ಬಾರಿ ನೀವು ಮಂತ್ರವನ್ನು ಜಪ ಮಾಡಿದರೆ ಸಿದ್ಧಿ ಅನ್ನೋದು ಆಗುತ್ತೆ. ರವಿವಾರ ದಿನ ನೀವು 10,000 ಮಂತ್ರವನ್ನು ಜಪ ಮಾಡಬೇಕು. ನಿಮ್ಮ ದೇವರ ಕೋಣೆಯಲ್ಲಿ ಕೆಂಪು ವಸ್ತ್ರವನ್ನು ನೀವು ಧಾರಣೆ ಮಾಡಿ ಏನು ಮಾಡಬೇಕು, ಉತ್ತರ ಅಭಿಮುಖವಾಗಿ ಕುಳಿತುಕೊಂಡು ಮಂತ್ರವನ್ನು ಜಪ ಮಾಡಬೇಕು. ಮಂತ್ರವು ನಿಮಗೆ ಪರಿಪೂರ್ಣವಾಗಿ ಸಿದ್ಧಿಯಾದ ಮೇಲೆ ಯಾವ ಥರ ಪ್ರಯೋಗವನ್ನು ಮಾಡಬೇಕು ಅಂದರೆ, ರವಿವಾರ ಆಗಲಿ ಅಥವಾ ಗುರುವಾರ ಆಗಲಿ ಏನು ಮಾಡಬೇಕು, ನೀವು ಅರ್ಧ kg ಗೋಧಿ ಹಿಟ್ಟನ್ನು ತೆಗೆದುಕೊಂಡು ಅದರಲ್ಲಿ ರೋಸ್ ವಾಟರನ್ನು ಹಾಕಿ ಏನು ಮಾಡಬೇಕು, ನೀವು ಹಿಟ್ಟನ್ನು ಚೆನ್ನಾಗಿ ಹದ ಮಾಡಿ ದಪ್ಪನಾಗಿ ಒಂದು ರೋಟಿ ಥರ ನೀವು ಮಾಡಬೇಕು. ಮಾಡಿದಾದ ಮೇಲೆ ಆ ಒಂದು ರೋಟಿಯನ್ನು ಏನು ಮಾಡಬೇಕು, ನೀವು ಒಂದೇ ಸೈಡ್ ಏನು ಮಾಡಬೇಕು, ನೀವು ಚೆನ್ನಾಗಿ ಸುಡಬೇಕು. 2 ಸೈಡ್ ಸುಡಬಾರ್ದು, ಒಂದೇ ಸೈಡ್ ಸುಡಬೇಕು. ಅದು ಸ್ವಲ್ಪ ಸುಟ್ಟ ನಂತರ ಏನು ಮಾಡಬೇಕು, ಅದನ್ನು ತೆಗೆದುಕೊಂಡು ಅದರ ಮೇಲ್ಗಡೆ ಸಿಂಧೂರದಲ್ಲಿ ಸ್ವಲ್ಪ ರೋಸ್ ವಾಟರನ್ನು ಮಿಕ್ಸ್ ಮಾಡಿ ಈ ಒಂದು ಮಂತ್ರವನ್ನು ನೀವು ನಿಮ್ಮ ಹೆಂಡತಿ ಹೆಸರು, ಅವರ ತಾಯಿ ಹೆಸರು ಸಹಿತ ನೀವು ಏನು ಮಾಡಬೇಕು, ಬರಿಬೇಕು. ಓಂ ಟಹ 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 ಅಮುಕಿ ಅಂತ ಇದ್ದಲ್ಲಿ ನಿಮ್ಮ ಹೆಂಡತಿ ಅಂದರೆ ಸ್ತ್ರೀಯ ಹೆಸರನ್ನು ಬರಿಬೇಕು. ಬರೆದು ಅವರ ತಾಯಿ ಹೆಸರನ್ನು ಸಹ ಬರಿಬೇಕು. ಬರೆದಾದ ಮೇಲೆ ಮೇ ವಶಮಾನಾಯ ಸ್ವಾಹ ರೀಂ ಕ್ಲೀಂ ಶ್ರೀಂ ಶ್ರೀಂ ಕ್ಲೀಂ ಸ್ವಾಹ ಅಂತ ನೀವು ಮಂತ್ರವನ್ನು ಬರಿಬೇಕು. ಬರೆದಾದ ಮೇಲೆ ಆ ಒಂದು ರೊಟ್ಟಿಯ ಮೇಲೆ ಏನು ಮಾಡಬೇಕು, ಮಿಠಾಯಿಗಳನ್ನು, ಆಮೇಲೆ ಸಿಹಿ ಪದಾರ್ಥಗಳನ್ನು, ಜಿಲೇಬಿಯನ್ನು, ಆಮೇಲೆ ಮೊಸರನ್ನು ಸಂಪೂರ್ಣವಾಗಿ ಆ ಒಂದು ರೊಟ್ಟಿ ಮುಳುಗಡೆ ಆಗೋ ಥರ ಮುಳುಗಬೇಕದೆಲ್ಲನೂ. ಆ ಥರ ನೀವು ಪದಾರ್ಥಗಳನ್ನು ಇಟ್ಟು ಮತ್ತೆ 108 ಬಾರಿ ನೀವು ಸ್ತ್ರೀಯ ಹೆಸರು ಸಹಿತ ಮಂತ್ರವನ್ನು ನೀವು ಜಪವನ್ನು ಮಾಡಬೇಕು. ಅದನ್ನು ಉತ್ತರ ಅಭಿಮುಖವಾಗಿ ಕುಳಿತುಕೊಂಡು ಜಪವನ್ನು ಮಾಡಬೇಕು. ಎಲ್ಲನೂ ಪರಿಪೂರ್ಣವಾಗಿ ಮುಗಿದ ನಂತರ ಏನು ಮಾಡಬೇಕು, ಆ ಒಂದು ರೊಟ್ಟಿಯನ್ನು ಮತ್ತು ಸಿಹಿ ಪದಾರ್ಥವನ್ನು ಎಲ್ಲವನ್ನು ತೆಗೆದುಕೊಂಡು ಹೋಗಿ ನೀವು ಕಪ್ಪು ನಾಯಿಗೆ ಹಾಕಬೇಕು. ಅದನ್ನೆಲ್ಲ ಕಪ್ಪು ನಾಯಿಗಳು ಏನಿರುತ್ತಲ್ಲ, ಆ ಕಪ್ಪು ನಾಯಿಗಳಿಗೆ ನೀವು ಹಾಕಬೇಕು. ಅಥವಾ ಕಪ್ಪು ನಾಯಿ ಸಿಗಲಿಲ್ಲ ಅಂದರೆ ಬೀದಿ ನಾಯಿಗಳು ಏನಿರುತ್ತಲ್ಲ, ಆ ಬೀದಿ ನಾಯಿಗಳಿಗೆ ನೀವು ರೊಟ್ಟಿಯನ್ನು ತುಂಡು ಆಗಿ ತುಕಡಿ ಮಾಡಿ ಹಾಕಬೇಕಾಗತ್ತೆ. ಕಪ್ಪು ನಾಯಿಗೆ ಹಾಕಿದರೆ ಶೀಘ್ರವಾಗಿ ವಶೀಕರಣ ಅನ್ನೋದಾಗತ್ತೆ. ಬೇರೆ ರೀತಿಯಲ್ಲಿ ಇರುವಂತಹ ನಾಯಿಗಳಿಗೆ ಹಾಕಿದರೆ ಸ್ವಲ್ಪ ನಿಧಾನಗತಿಯಲ್ಲಿ ವಶೀಕರಣ ಅನ್ನೋದು ಆಗುತ್ತೆ. ಈ ಥರ ನೀವು ಅವರ ಮೇಲೆ ಪ್ರಯೋಗವನ್ನು ಮಾಡಿದ್ದೇ ಆದರೆ ಅವರು ನಿಮ್ಮ ಹಿಡಿತದಲ್ಲಿ ಇರ್ತಾರೆ. ಬೇರೆ ಒಂದು ಸಂಪರ್ಕದಲ್ಲಿದ್ದರೆ ಅದನ್ನು ಸಹ ಅವರು ಬಿಟ್ಟುಬಿಡ್ತಾರೆ. ನಿಮ್ಮ ಮೇಲೆ ಪ್ರೀತಿ ಆಕರ್ಷಣೆ ಅನ್ನೋದಿರುತ್ತೆ. ನಿಮ್ಮ ಸಂಸಾರ ಅನ್ನೋದು ಹಾಲು ಜೇನು ಥರ ಸುಖಮಯವಾಗಿ ಇರುತ್ತೆ. ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ಸ್ತ್ರೀ ವಶೀಕರಣ ತಂತ್ರವಿದ್ಯೆ ಹಾಗೂ ಮಂತ್ರವಿದ್ಯೆ ಇದಾಗಿರುತ್ತೆ. ಯಾರಿಗೆ ಸಮಸ್ಯೆ ಇದೆ ಅಂಥವರು ಈ ಒಂದು ಕ್ರಿಯೆಯನ್ನು ಮಾಡಿ ಇದರಲ್ಲಿ ನೀವು ಸಕ್ಸಸ್ ಅನ್ನೋದು ಆಗ್ತೀರಾ. ಇಂತಹ ರಹಸ್ಯ ವಿದ್ಯೆಗಳನ್ನು, ತಂತ್ರಗಳನ್ನು, ಮಂತ್ರಗಳನ್ನು, ದೇವತಾ ಸಾಧನೆಗಳನ್ನು ನೀವು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.